ಒಕ್ಕೂಟದ ರಾಜ್ಯಾಧ್ಯಕ್ಷರು ಮತ್ತೆ ವಿಜಯಣ್ಣ ಅವರು ಮೊದಲು ಸಂಯೋಜಕ ಸಂಸ್ಥೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಯಾವಾಗ ಅಲ್ಲಿ ಇವರಿಗೆ ಗೌರವ ಸಿಕ್ಕಿಲ್ಲೋ ಆವಾಗ ಇವರು ಸಪ್ರೇಟ್ ಆಗಿ ಬಹುಜನ ಚಳವಳಿ ಒಕ್ಕೂಟ ಅಂತ ಸ್ಥಾಪನೆ ಆಯಿತು. ನಾನು ಸುಮಾರು ಅಂದರೆ ಒಂದು 5-6-10 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದರೆ ನಾನು ಸಕ್ರಿಯವಾಗಿ ಬರ್ತಾ ಇರೋದು ಈ 1.5 ವರ್ಷದಿಂದ. ಈ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಸಕ್ರಿಯವಾಗಿ. ಅದಕ್ಕೆ ಮೊದಲು ನಾನು ಮೀಟಿಂಗಲ್ಲಿ ಬರ್ತಾ ಇದ್ದೆ, ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಆದರೂ ಕೂಡ ನಮ್ಮ ಕೆಲಸ ಏನು ಮಾಡಬೇಕು, ಯಾರ ಹತ್ರ ಹೋಗ್ಬೇಕು ಅನ್ನೋ ಒಂದು ಮನೋಭಾವ ಬರ್ತಾ ಇತ್ತು. ನಾವು ಸಿಂಗಲ್ ಆಗಿದ್ದಾಗ ನಾವು ಸಿಂಗಲ್ ಆಗಿದ್ದಾಗ ನನ್ನ ಕೆಲಸ ಆಗ್ಬೇಕಪ್ಪ, ಯಾರ ಹತ್ರ ಹೋಗೋದು ಏನು ಅಂತ ಒಂದು ಇದಿರ್ತಾ ಇತ್ತು. ನಾವು ಯಾವಾಗ ಸಂಘಕ್ಕೆ ಸೇರಿದ್ವೋ ಆವಾಗ ನಮಗೆ ಒಂದು ಶಕ್ತಿ ತುಂಬುತ್ತದೆ. ಆ ಸಂಘ ಒಂದು ಶಕ್ತಿ ತುಂಬುತ್ತದೆ. ಆ ಸಂಘದಿಂದ ನಾವು ಧೈರ್ಯವಾಗಿ ಯಾವುದೇ ಒಂದು ಕೆಲಸವನ್ನ ನೇರವಾಗಿ ಮಾಡೋ ಮನೋಭಾವ ಬರ್ತದೆ, ಧೈರ್ಯ ಬರ್ತದೆ. ಅದರ ಹಿಂದೆ ನಮ್ಮ ನಾಯಕರಿರ್ತಾರೆ. ಅವರು ಸಲಹೆ ನಮಗೇನಾದ್ರೂ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊರತೆ ಆದಾಗ ನಮ್ಮ ಹಿಂದೆ ನಾಯಕರಿರ್ತಾರೆ. ಆ ನಾಯಕರ ಒಂದು ಸಲಹೆ ಮೇರೆಗೆ ನಾವು ಮುಂದೆ ಹೋಗಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋ ಒಂದು ಧೈರ್ಯ ಬರ್ತದೆ. ಒಂದು ವಿಷಯ ನಾನು ಹೇಳ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲೇ ಒಬ್ಬ ಇದ್ದ, ಕನಿಷ್ಠ ಪಕ್ಷ ಪೊಲೀಸ್ ಸ್ಟೇಷನ್ ಬರೋಕ್ಕೆ ಭಯ ಬೀಳ್ತಾ ಇದ್ದ, ಪೊಲೀಸ್ ಸ್ಟೇಷನ್ಗೆ. ಆದರೆ ನಾನು ಸಂಘಟನೆ ಆದಾಗ ಅವ್ನು ನೇರವಾಗಿ ಕರ್ಕೊಂಡೋಗಿ ಸ್ಟೇಷನ್ ಮುಂದೆ ಕೂರಿಸಿ ಸಾಹೇಬ್ರ ಹತ್ರ ಮಾತಾಡಿಸಿದ್ದಕ್ಕೆ ಅವರು ಇವಾಗ ನನಗಿಂತ ಮುಂದೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಅದರ ಒಂದು ಧೈರ್ಯ ಬರ್ತದೆ. ಪ್ರತಿಯೊಂದು ವಿಷಯದಲ್ಲೂ ಏನ್ ಕಾನೂನಿದೆ, ಕಾನೂನು ಚೌಕಟ್ಟಲ್ಲಿ ನಾವು ಏನ್ ಮಾತಾಡಬೇಕು, ಯಾರೇ ತಪ್ಪು ಮಾಡಿದ್ರು ಕೂಡ, ಇವಾಗ ನಾವೇ ತಪ್ಪು ಮಾಡಿ ಸ್ಟೇಷನ್ ಹತ್ರ ಹೋಗ್ತೀವಿ, ಸ್ಟೇಷನ್ ಹತ್ರ ಹೋದ್ರು ಕೂಡ ಅದರ ಬೆಲೆ ಏನಿದೆ, ಅದರ ನಾವು ತಪ್ಪು ಮಾಡಿದೀವ ಇಲ್ಲ ಅಂತ ನಾವು ಯಾವ ತರ ಅವ್ರನ್ನ ಕ್ವಶನ್ ಮಾಡೋದು ಅನ್ನೋದು ಧೈರ್ಯ ಬರ್ತದೆ. ಒಂದು ವೇಳೆ ಪೊಲೀಸ್ ಅವರಾಗ್ಲಿ ಇಲ್ಲ ಬೇರೆ ಯಾರಾಗ್ಲಿ ನಮ್ಮನ್ನ ದೌರ್ಜನ್ಯದಿಂದ ನಮ್ಮನ್ನ ದಬ್ಬಾಳಿಕೆ ಮಾಡಕ್ ಬಂದ್ರೆ ಅವನ್ನ ನಾವು ಯಾವ ತರ ಕ್ವಶನ್ ಮಾಡಿ ಕರೆಕ್ಟಾಗಿ ನೀನು ಮಾಡ್ತಾ ಇರೋದು ತಪ್ಪಿದೆ, ನೀವು ಕರೆಕ್ಟಾಗಿ ನಡೀತಾ ಇಲ್ಲ ಅನ್ನೋ ಒಂದು ಧೈರ್ಯ ನಮಗೆ ಬರ್ತದೆ. ಅದ್ರ ಪ್ರಕಾರ ನಾವು ಮಾತಾಡಿದ್ರೆ, ಕಾನೂನು ಚೌಕಟ್ಟಲ್ಲಿ ನಾವು ಏನ್ ಮಾತಾಡಿದ್ರೆ ಆವಾಗ ಪ್ರತಿಯೊಂದು ಆಫೀಸರ್ ಕೂಡ ನಮ್ಮ ಮೇಲೆ ಗೌರವ ಬರ್ತದೆ. ಇವ್ರಿಗೆ ಅಷ್ಟು ತಿಳಿದಿದೆ, ಇವ್ರ ಪರವಾಗಿ ಸಂಘಟನೆ ಇದೆ. ನಾಳೆ ನಾವೇನಾದ್ರೂ ಹೆಚ್ಚು ಕಮ್ಮಿ ಆದಾಗ ಅವ್ರ ಸಂಘಟನೆ ಅವ್ರು ಬಂದು ನಮ್ಮನ್ನ ಕ್ವಶನ್ ಮಾಡ್ತಾರೆ. ಅದರಿಂದ ನಾವು ಏನ್ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡಿಕೊಡೋಣ ಅನ್ನೋ ಒಂದು ಪರಿವರ್ತನೆ ಅವ್ರು ಬರ್ತದೆ. ನಾವು ಅದನ್ನ ಉಪಯೋಗಿಸ್ತೀವಿ. ಇವಾಗ ಒಂದೇ ಸಮಸ್ಯೆ ಅಲ್ಲ, ಪ್ರತಿಯೊಂದು ಸಮಸ್ಯೆ ಇದೆ. ನಾವು ಮಾತಾಡೋದ್ರಿಂದ, ನಾವು ಹೋಗೋದ್ರಿಂದ, ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಆಫೀಸರ್ ಹತ್ರ ಹೆಂಗ್ ಮಾತಾಡ್ತೀವಿ, ಬೇರೆ ಕಡೆ ಏನ್ ಮಾತಾಡ್ತೀವಿ, ಪ್ರತಿಯೊಂದಕ್ಕೂ ನಾವು ತಿಳುವಳಿಕೆಯಿಂದ ಮಾತಾಡೋ ಒಂದು ಪ್ರಜ್ಞಾವಂತರಾಗ್ತೀವಿ ನಾವು ಏನು ಸಂಘಟನೆಯಿಂದ. ಇಲ್ಲಾಂದ್ರೆ ನಾವು ಇನ್ನೊಬ್ಬನ ಕೇಳ್ಕೊಂಡು ಅವ್ರನ್ನ ನಿಮ್ಮ ಹತ್ರ ಇವಾಗ ಯಾರೋ ನೀವು ಬಂದು ನಮ್ಗೆ ಏನೋ ಒಂದು ಕೆಲಸ ಮಾಡ್ಕೊಡ್ಬೇಕಂತ ಹೇಳ್ತೀರಾ. ಆ ಕೆಲಸ ನಾವು ಮಾಡ್ಬೇಕಾದ್ರೆ ನಾ ಮೊದಲೇ ನೋಡ್ತೀನಿ ನಿನ್ನ ಇದೇನು ಅಂತ. ನಿನಗೆ ಅಷ್ಟು ತಿಳಿದಿದ್ರೆ ಕರೆಕ್ಟಾಗಿ ಹೇಳ್ತೀನಿ, ನಿನಗೆ ಅಷ್ಟು ತಿಳಿದಿಲ್ಲ ಅಂದ್ರೆ ನಿನ್ನ ಹತ್ರ ಏನು ಎಕ್ಸ್ಪೆನ್ಷನ್ ಮಾಡ್ತೀನಿ. ಅಂದ್ರೆ ₹1 ಆಗೋ ಕಡೆ ₹100 ಕೀಳೋದು, ಈ ತರ ಮಾಡೋ ಕೆಲಸಗಳು ಮಾಡ್ತಾರೆ. ಅದರಿಂದ ನಾವು ಸಂಘಟನೆ ಇದರಿಂದ ಹೋದ್ರೆ ಪ್ರತಿಯೊಂದು ವಿಷಯವನ್ನು ಮಾಹಿತಿಯನ್ನ ನಾವು ಬೇರೆ ನಮ್ಮ ಸಂಘಟನೆ ಲೀಡರ್ಗಳಿಂದಾನು ತಿಳ್ಕೊಳ್ತೀವಿ. ನಾವು ಸಂಘಟನೆ ಅಭ್ಯರ್ಥಿಗಳು ಅಂದ್ರೆ ಅವ್ರು ಕೂಡ ನಮಗೆ ಮಾಹಿತಿ ಕೊಡ್ತಾರೆ. ಯಾರು ಅಫಿಷಿಯಲ್ ಕೂಡ ನಮಗೆ ಮಾಹಿತಿ ಕೊಡ್ತಾರೆ. ನೋಡಿ ಸರ್, ಈ ತರ ಇದ್ರೆ ಈ ತರ ಮಾಡ್ಕೊಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಆದ್ರಿಂದ ಸಂಘಟನೆಯನ್ನ ನಾವು ಬದುಕೋಕ್ಕಂತ ಸಂಘಟನೆ ಕಟ್ಟೋದಲ್ಲ ಇದು. ನಮ್ಮಿಂದ ಬೇರೆಯವರಿಗೆ ಅನುಕೂಲ ಆಗ್ಬೇಕು, ನಾವು ಪ್ರಜ್ಞಾವಂತರಾಗ್ಬೇಕು, ನಮ್ಮ ಕೆಲಸ ನಾವು ನೇರವಾಗಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತಂತ ಈ ಸಂಘಟನೆಯನ್ನ ಕಟ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಈ ಸಂಘಟನೆಗೆ ಸೇರಿದ್ದೀರಾ. ನೀವು ಈ ಸಂಘಟನೆಯಿಂದ ಸ್ವಲ್ಪ ಪ್ರಜ್ಞಾವಂತರಾಗಿ, ಇನ್ನು ಯಾರು ಅಮಾಯಕರಿರ್ತಾರೋ ಅವ್ರಿಗೆಲ್ಲ
ತಿಳುವಳಿಕೆ ನೀಡಬೇಕಂತ ನಮ್ಮಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಕಾರ್ಯ ನಿರ್ವಹಿಸ್ತಾ ಇದ್ವಿ. ನಮ್ಮ ಹೆಸರು ಮೇಲೇರಿ ಶ್ರೀನಿವಾಸ್ ಅಂತ. ಯಾವುದೇ ಒಂದು ಆಫೀಸ್ಗೆ ಹೋಗ್ಲಿ, ಯಾವುದೇ ಒಂದು ಕಾರ್ಯಕ್ಕೆ ಹೋಗ್ಲಿ, ನಮ್ಮ ಹಿಂದ್ಗಡೆ ಒಂದು ಬಲ ಅನ್ನೋದಿರ್ಬೇಕು. ಬಲ ಅಂದ್ರೆ ಸಂಘಟನೆ. ಅವ್ರ ಹಿಂದ್ಗಡೆ ಒಂದು 10 ಜನ ಇದ್ದಾರೆ ಅಂದ್ರೆ ನಮ್ಮನ್ನ ಆಫೀಸರ್ ಮಾತಾಡೋದೇ ಒಂದು ರೀತಿ, ನಮ್ಗೆ ಮರ್ಯಾದೆ ಕೊಡೋದೇ ಒಂದು ರೀತಿ. ಅದು ಎಲ್ಲ ಬರೋದು ನಮ್ಮ ಸಂಘಟನೆಯಿಂದಾನೆ. ನಮ್ಮ ಸಂಘಟನೆಯ ರಾಜ್ಯ ಅಧ್ಯಕ್ಷರು ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ತಾಲೂಕು ಮೈನಾರಿಟಿ ಕಮಿಟಿ ರಚನೆ ಆಗ್ತಾ ಇದೆ. ಅದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಇದರ ಪ್ರತಿಫಲ ನಮ್ಮ ಕಲೀಂ ಸರ್ ಅವರು ಸಲ್ಲುತ್ತೆ. ಅವರಿಗೆ ಧನ್ಯವಾದಗಳು. ನಾನು ಸುಮಾರು ಒಂದು 4-5 ವರ್ಷದಿಂದ ಬಹುಜನ ಚಳವಳಿಯಲ್ಲಿ ಇದ್ದೀನಿ. ಮೊದಲು ಎಲ್ಲ ಆಫೀಸಲ್ಲಿ ಹೋದ್ರೂ ನಾವು ಕೇಳಿದ್ರೆ ನಾಳೆ ಬರೋಗು, ಇವತ್ತು ಬರೋಗು ಅಂತ ಹೇಳ್ತಾ ಇದ್ರು. ಮತ್ತೆ ನಾನು ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಒಂದು ಏನೋ ಬೇಕು, ಟಾರ್ಪಲ್ ಬೇಕಂತ ಹೋಗಿದ್ದೆ ಒಂದು ಆಫೀಸ್ ಒಳಗಡೆ. ಅಲ್ಲಿ ಹೋದ್ರೆ ಟಾರ್ಪಲ್ ಇಲ್ಲ ಅಂದ್ರು. ಆಮೇಲೆ ಈಚೆಗಡೆ ಮತ್ತೆ ಹೋಗಿ ನಾನು ಡಾಕ್ಟರ್ ಸಂಸದ ವಿಜಯ್ ಕುಮಾರ್ ಸಂಘದಲ್ಲಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅವರು ಇದರಲ್ಲಿ ಸಂಘದಲ್ಲಿ ಇರೋದಂದ್ರೆ ನಾನು ಆವಾಗಲೇ ಹೇಳ್ಬಾರ್ದಪ್ಪ ತಗೊಂಡೋಗಿ ಅಂತ 2 ಟಾರ್ಪಲ್ ಕಟ್ ಕಳಿಸಿದ್ರು. ಅದ್ರ ಮೊದಲು ಇಲ್ಲ ಅಂದ್ಬಿಟ್ರು. ಚಳವಳಿ ಹೆಸರು ಹೇಳಿದ ತಕ್ಷಣ ಲೀಡರ್ ಇಂಥವ್ರು ನಮ್ಗೆ ನಮ್ಮ ನಾಯಕರು ಅಂದ ತಕ್ಷಣ ಅಲ್ಲಿ ನಮ್ ಕೆಲಸ ಆಯ್ತು. 2 ಕೊಟ್ರು, ಒಂದು ಕೂಡ ಜಾಗದಲ್ಲಿ 2 ಟಾರ್ಪಲ್ ಕೊಟ್ರು ತಗೊಂಡು ಬಂದೆ. ಮತ್ತೆ ಊರ ಹತ್ರ ಒಂದು ಕುಂಟೆ ನಮ್ಮ ಮನೆ ಪಕ್ಕದಲ್ಲೇ ಮಾಡ್ಬಿಟ್ಟಿದ್ರು. ಆಮೇಲೆ ಬಂದು ನಮ್ಮ ನಾಯಕರಿಗೆ ಹೇಳಿದೆ, ಈ ತರ ಆಗಿದೆ, ಈ ತರ ಎಲ್ಲ ಕುಂಟೆ ಎಲ್ಲ ತೆಗೆದ್ಬಿಟ್ಟಿರಂದ್ರೆ. ಆಮೇಲೆ ನಮ್ಮ ನಾಯಕರು ನಾವೆಲ್ಲ ಹೋಗಿ ಆಫೀಸಲ್ಲಿ ಮಾತಾಡ್ತೀವಿ, ಅಲ್ಲಿಗೆ ಸ್ಟಾಪ್ ಆಗಬೇಕು. ಆಮೇಲೆ ಕುಂಟೆ ಕೆಲಸನೇ ಮಾಡಲಿಲ್ಲ. ತುಂಬಾ ಅನುಕೂಲ ಆಯ್ತು ನನಗೆ. ಈ ಸಂಘದಲ್ಲಿ ಚಳವಳಿಯಿಂದ ನಾವು ಮುಂದುವರೆದಿದ್ದೀವಿ. ನಿಮ್ಗೂ ಅದೇ ತರ ಒಂದು ಅನುಕೂಲಗಳಾಗಲಿ, ಚೆನ್ನಾಗಿ ಕಟ್ಟಿ ನೀವು ಚಳವಳಿಯನ್ನು ಬೆಳೆಸ್ಬೇಕಂತ ಕೋರುತ್ತಾ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವ್ರಿಗೆ ಈ ವೇದಿಕೆ ಮೇಲೆ ಬಂದಿರ್ತಕ್ಕಂಥ ಅಂದ್ರೆ ಟಿಪ್ಪು ಸುಲ್ತಾನ್ ಕೆ ಈ ವೇದಿಕೆ ಮೇಲೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಬಹುಜನ ಚಳವಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಂಗಚಂದ್ರ ವಿಜಯಣ್ಣನವ್ರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ವೇದಿಕೆ ಮೇಲೆ ಬಂದಿರ್ತಕ್ಕಂಥ ಜಿಲ್ಲಾ ನಾಯಕರಾದಂತಹ ಕಲೀಂರವರು, ಮತ್ತೆ ಜಿಲ್ಲಾ ನಾಯಕರಾದಂತಹ ತಾಯ್ಲೂರು ಚರಣ್ ಅವರು, ಆಮೇಲೆ ತಾಲೂಕು ಅಧ್ಯಕ್ಷರಾದಂತಹ ಸಿನಣ್ಣನವ್ರಿಗೆ, ರಾಜಣ್ಣನವ್ರಿಗೆ, ಮತ್ತೆ ಉಪಾಧ್ಯಕ್ಷರಾದಂತಹ ತಾಲೂಕು ಸಿನಣ್ಣನವ್ರಿಗೆ, ಮತ್ತೆ ನೂತನವಾಗಿ ಮೈನಾರಿಟಿ ಘಟಕದ ಅಧ್ಯಕ್ಷರಾದಂತಹ ಸೈಯದ್ ತೌಸೀಫ್ ಅಷರ್ ಅವ್ರಿಗೆ, ಇವರೆಲ್ಲರಿಗೂ ನಿಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳ ಹೇಳ್ತಾ ಇದ್ದೀವಿ. ಮತ್ತೆ ಇದೇ ರೀತಿ ನಮ್ಮ ಮೈನಾರಿಟಿ ಘಟಕವನ್ನ ಬಹುಜನ ಚಳವಳಿಯಲ್ಲಿ ಘಟಕ ಇತ್ತು, ಬಟ್ ಇನ್ನ ಬಲಿಷ್ಠವಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಏನ್ ಸುಮಾರು ದಿನಗಳಿಂದ ಅನ್ಕೊಂತ ಇದ್ವಿ. ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಕಲಿಮಣ್ಣನವರು ತಾಲೂಕದಿಂದ ಜಿಲ್ಲಾ ಮಟ್ಟಕ್ಕೆ ಅವರನ್ನ ಪದಾಧಿಕಾರಿನಾಗಿ ಮಾಡಿದ್ದಾರೆ. ಮತ್ತೆ ತಾಲೂಕಲ್ಲಿ ಮಾಡಿದ್ದು ಸದ್ಯ ಪ್ರೆಸಿಡೆಂಟ್ ಆಗಿ ಟೆಂಪರರಿ ಆಗಿ ಮಾಡಿದ್ರು. ಬಟ್ ಎಲ್ಲ ಇದು ಪದಾಧಿಕಾರಿಗಳನ್ನು ಆಯ್ಕೆ ಆಗಿರ್ಲಿಲ್ಲ. ಇವತ್ತಿನ ದಿವಸ ಆ ಸಮಯ ಬಂತು, ಎಲ್ಲರನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಜಿ ಮತ್ತೆ ಕಾರ್ಯದರ್ಶಿಗಳೆಲ್ಲರನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲ ಸಹೋದರಗಳು ಈ ಸಂಘಟನೆಯಲ್ಲಿ ನಾವು ಕೈ ಜೋಡಿಸ್ತೀವಿ, ನಾವು ಬಲಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಸಹೋದರರು ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ. ಈ 2 ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ನಾಯಕರು ಮತ್ತೆ ನೀವೆಲ್ಲರಿಗೂ ಅಭಿನಂದನೆ. ಹಜರತ್ ಟಿಪ್ಪು ಸುಲ್ತಾನ್ಗೆ ಮೊಟ್ಟ ಮೊದಲನೇದಾಗಿ ವೇದಿಕೆಯನ್ನು ಅಲಂಕರಿಸಿರುವ ನಿಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಸಂಗಚಂದ್ರ ವಿಜಯ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಕಲೀಮಣ್ಣವರು, ತಾಯ್ಲೂರು ಚರಣ್ ಅವರು, ಶ್ರೀನಿವಾಸನ್ ಅವರು,
ಮತ್ತೆ ಅಮೀನುಲ್ಲಾ ಸುಲ್ತಾನ್ ಪಾಷಾ ಅವರಿಗೆ ಅಭಿನಂದನೆಗಳು. ಇನ್ನೊಂದು ಏನಂದ್ರೆ, ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ತೌಸೀಫ್ ಪಾಷಾ ಅವರು, ಸುಲ್ತಾನ್ ಪಾಷಾ ಅವರು, ನಾವುಗಳು ಒಂದು ಆಕರ್ಷಣೆಯಿಂದ ಬಂದು ನಮ್ಮ ಕಾರ್ಯಗಳನ್ನು ಬಿಟ್ಟು ನಾವಿಲ್ಲಿ ಕೂತಿರಿಬೋದು ಒಂದು ಅದ್ಭುತ. ಅದನ್ನು ನಾವು ಅರ್ಥಕೊಂಡು ನಮ್ಮ ಮೈನಾರಿಟಿಗೆ ಏನೇನು ಬೇಕು, ಎಲ್ಲರಿಗೂ ಗೊತ್ತು ಏನು ಬೇಕು ಅಂತ, ಮನಸ್ಸಲ್ಲೇ ಇರುತ್ತೆ, ಅದನ್ನ ಮುಂದೆ ಹೋಗೋಕ್ಕೆ ಬರಲ್ಲ. ಎಲ್ರಿಗೂ ಗೊತ್ತು, ಹಿಂದ್ಗಡೆ ಕೂತ್ಕೊಂಡು ಮಾತಾಡ್ಬಿಡ್ತೀವಿ, ಏನಂದ್ರೆ ಅದು ಮಾತಾಡ್ಬಿಡ್ತೀವಿ. ಬಟ್ ಮೊದಲನೇದಾಗಿ ಬಂದು ನಮ್ಮ ಪರವಾಗಿ ಯಾರು ನಿಂತಿದ್ದಾರೆ ಅದನ್ನು ಅರಿತುಕೊಂಡು ನಾವು ಅವ್ರ ಮುಖಾಂತರ ಹೋದ್ರೆ ಒಂದು ಕೆಲಸ ಆಗುತ್ತೆ. ಒಂದು ಕೈಯಿಂದ ತಾಳಿ ಹೊಡಿಯೋಕ್ಕಾಗಲ್ಲ, ಒಂದೆರಡು ಕೈ ಸೇರಿದ್ರೆ ತಾಳಿ ಹೊಡಿಯೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ, ಫಸ್ಟು ನಾವೇನು ಅಂತ ಅರಿತುಕೊಂಡು ಜ್ಞಾನದಿಂದ ಏನ್ ಮಾತಾಡ್ಬೇಕು, ಎಲ್ಲಿ ಯಾವ ತರ ನಡ್ಕೋಬೇಕು, ಅದನ್ನು ಎಲ್ಲ ಕಳಿಸೋದೇ ಈ ಸಂಘಟನೆ. ಬೇಕಾಬಿಟ್ಟಿಯಾಗಿ ಇವಾಗ ವಿಜಯ್ ಕುಮಾರಣ್ಣ ಅವರು ಏನಂತ ಹೇಳಿದ್ರು ಅಂದ್ರೆ, ಮೊನ್ನೆ ಒಂದು ಕೇಸ್ ಆಯಿತು, ಮುಂಚೆ ಆಗಿರ್ಲಿಲ್ಲ. ಯಾಕಾಯಿತು? ಎಲ್ರೂ ಕೌನ್ಸಿಲರ್ಗಳೇ, ಎಲ್ರೂ ಮುಖಂಡ್ರೆ, ಏನು ಯಾರಿಗೂ ಏನು ಗೊತ್ತಿಲ್ಲ. ನಾವು ಅಫಿಷಿಯಲ್ಸ್ ಹೆಂಗ್ ಮಾತಾಡ್ಬೇಕು, ಅವ್ರಿಗೆ ಯಾವ ತರ ನಾವು ಮನವರಿಕೆ ಮಾಡ್ಕೋಬೇಕು ಅದು ಗೊತ್ತಿದ್ರೆ ಕೇಸ್ ಆಗ್ತಾ ಇರ್ಲಿಲ್ಲ. ಸೊ ನಾವು ಸೇಫ್ ಆಗ್ತಾ ಇದ್ದೀವಿ. ಮೈನಾರಿಟಿ ಏನಂದ್ರೆ, ಏನೋ ಬಂದ ಹೋದ, ಏನೋ ಒಂದು ದುಡ್ಡಿದೆ, ಏನೋ ಒಂದು ಮಾಡಿಬಿಡೋಣ, ಪಕಡ್ರೆ ಎಚ್ಕೊಡ್ರೆ ಅನ್ನೋದೇ. ಒಬ್ರು ಜ್ಞಾನವಾಗಿ ಮಾತಾಡಲ್ಲ, ಕೌನ್ಸಿಲರ್ಗೆ ಮಾತಾಡಕ್ ಬರಲ್ಲ. ಏನಾದ್ರೆ ಸರ್ ನೋಡಿ ಸರ್ ಅಷ್ಟೇ, ನಮ್ಮ ಹಕ್ಕೇನಿದೆ ನಾವು ಮಾತಾಡಲ್ಲ. ಅದನ್ನು ನಾವು ಖಂಡಿತವಾಗಿ ಮಾತಾಡೋಕೆ ನಮ್ಗೆ ಸಹಕಾರನೆ ಕೊಟ್ಟು, ಇಲ್ಲಿ ನಾವು ಎಲ್ಲರೂ ಒಗ್ಗೂಡಿಕೆ ಆಗಿ ಒಂದು ಸಮಾನತೆಯನ್ನು ಹಂಚಿಕೆ ಮಾಡಬೇಕು. ಇದರ ಉದ್ದೇಶ ಮೈನ್ ಏನು ಅಂದ್ರೆ, ಸಮಾನತೆ, ಪ್ರಜಾಪ್ರಭುತ್ವದ ಒಂದು ದೇಶವನ್ನು ಕಟ್ಟುವುದೇ ಈ ಸಂಘದ ಮುಖ್ಯ ಉದ್ದೇಶ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಉದ್ದೇಶನೂ ಅದೇ. ಅದನ್ನು ಅರ್ಥಕೊಂಡು ನಾವೆಲ್ಲರೂ ಒಗ್ಗೂಡಿಕೆಯಿಂದ ಕೆಲಸ ಮಾಡಿಕೊಂಡು ಹೋಗುವುದೇ ಇದರ ಉದ್ದೇಶ. ಇದರಲ್ಲಿ ಯಾರು ಭೇದ ಭಾವನೆ ಇಲ್ಲ, ಅವರು ದೊಡ್ಡವರು ಇವರು ಚಿಕ್ಕವರು ಏನು ಇಲ್ಲ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಹಬಾಳ್ವನೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.